ಸಮೀಪದಲ್ಲಿರುವ ಗ್ರಾಮವನ್ನು ಇದ್ದಕ್ಕಿದ್ದಂತೆ ಭಯಾನಕತೆ ಆವರಿಸಿತು. ಗ್ರಾಮವನ್ನ ಆವರಿಸಿದ ಅಂತಹ ಭಯಾನಕತೆಗೆ ಕಾರಣವಾದರೂ ಏನು ಎಂಬ ಪ್ರಶ್ನೆಗೆ ಉತ್ತರ ರಾತ್ರಿ ಎನ್ನದೆ ಹಗಲೆನ್ನದೆ ಮನೆಯ ಮೇಲೆ ಯಾರೋ ಜೋರಾಗಿ ಓಡಾಡಿದಂತಹ ಶಬ್ದವಾಗೋದು, ಮನೆಯ ಹೆಂಚುಗಳನ್ನ ಕೀಳೋದು, ಶೀಟುಗಳನ್ನ ಮುರಿಯುವುದು. ಮನೆಯ ಮೇಲೆ ಹತ್ತೋದು, ಹಂಚಿತ್ತಾಕೋದು. ಇದ್ದಕ್ಕಿದ್ದಂತೆ ಮನೆಯ ಮೇಲೆ ಯಾರೋ ಓಡಾಡಿದಂತಾದಾಗ ಭಯಭೀತಿಕೊಂಡು ಜನರು ಆಚೆ ಬಂದು ನೋಡಿದ್ರೆ ಯಾರೂ ಕಾಣಿಸುತ್ತಿರಲಿಲ್ಲ. ದಿನದಿಂದ ದಿನಕ್ಕೆ ಅಂತಹ ವಿಚಿತ್ರ ಹೆಚ್ಚಾಗಲು ಆರಂಭಿಸಿತು. ಗ್ರಾಮದಲ್ಲಿ ಆತಂಕ ಮನೆ ಮಾಡಿತು. ಏನಾದರೂ ಮಾಡಿ ಭಯಾನಕತೆಯ ಮೂಲವನ್ನ ಹುಡುಕಲೇಬೇಕೆಂದು ಜನರು ಗುಂಪು ಗುಂಪಾಗಿ ಸೇರಿ ಕಾದು ಕುಳಿತರು. ಹಾಗೆ ಭಯಾನಕತೆಯ ಮೂಲವನ್ನ ಪತ್ತೆ ಹಚ್ಚಲು ಕಾದು ಕುಳಿತ ಜನರಿಗೆ ಒಂದು ವಿಚಿತ್ರ ಎದುರಾಯಿತು. ಒಂದು ಭಯಾನಕತೆ ಎದುರಾಯಿತು. ಆ ವಿಚಿತ್ರವೇ, ಆ ಭಯಾನಕತೆಯೇ ಓರ್ವ ವ್ಯಕ್ತಿ ಕೋತಿಯಂತೆ ಮನೆಯಿಂದ ಮನೆಗೆ, ಮರದಿಂದ ಮರಕ್ಕೆ ಹಾರುವ ದೃಶ್ಯ ಎದುರಾಗಿತ್ತು. ಹಾಗೆ ವಿಚಿತ್ರವಾಗಿ ಕೋತಿಯಂತೆ ಮರದಿಂದ ಮರಕ್ಕೆ, ಮನೆಯಿಂದ ಮನೆಗೆ ಹಾರುತ್ತಿದ್ದ ವ್ಯಕ್ತಿಯಾದರೂ ಯಾರು ಎಂಬುದನ್ನ ಕೊನೆಗೂ ಗ್ರಾಮದ ಜನರು ಪತ್ತೆ ಹಚ್ಚಿಬಿಟ್ಟರು. ಅಸಲಿಗೆ ಕೋತಿಯಂತೆ ಆಡುತ್ತಾ ಗ್ರಾಮದಲ್ಲಿ ಆತಂಕವನ್ನ ಸೃಷ್ಟಿಸಿದ ಆ ವ್ಯಕ್ತಿಯಾದರೂ ಯಾರು ಎಂಬ ನಮ್ಮ ಪ್ರಶ್ನೆಗಳಿಗೆ ಜನರಿಂದ ಬಂದಂತಹ ಉತ್ತರ ಸೌಮ್ಯ ಸ್ವಭಾವದ, ಯಾರೊಂದಿಗೂ ಹೆಚ್ಚಾಗಿ ಮಾತನಾಡದೇ ಇರುತ್ತಿದ್ದ 18 ವರ್ಷದ PUC ಓದುತ್ತಿದ್ದ ಗ್ರಾಮದ ಎಂಬ ಯುವಕ. ಒಂದು ಸುಮಾರು 18 ವರ್ಷದ ಹುಡುಗ ಅವನು. ಅವನಿಗೆ ಒಂಥರ ಕೋತಿ ಮರ ಹತ್ ಬಿಡೋದು, ಎಲ್ಲೋ ಹೋಗಿ ಮನೆ ಮೇಲೆ ಹತ್ತೋದು, ಹಂಚಿತ್ತಾಕೋದು, ಒಂದು ಕಾಯಿ ಕೀಳೋದು, ಈ ತರ ಕೋತಿ ಏನ್ ಚೇಷ್ಟೆ ಮಾಡೋದು ಅದೇ ರೀತಿಯಲ್ಲಿ ಮಾಡ್ತಾರೆ. ಹಾಗೆ ಜನರ ಕೈಗೆ ಸಿಕ್ಕಿ ಹಾಕಿಕೊಂಡ ಕೋತಿಯಂತೆ ಆಡುತ್ತಿದ್ದ ಆ ಹುಡುಗ ಕೆಲವು ದಿನಗಳಿಂದ ಕೋತಿಯ ರೀತಿ ವರ್ತಿಸುತ್ತಿದ್ದಾನೆ. ತಾವು ಏನು ಮಾಡಿದರೂ ಆ ಸಮಸ್ಯೆ ಪರಿಹಾರವಾಗುತ್ತಿಲ್ಲ ಅಂತ ಪೋಷಕರು ಗ್ರಾಮಸ್ಥರ ಮುಂದೆ ಕಣ್ಣೀರಿಟ್ಟು ಹೇಳಲು ಆರಂಭಿಸಿದ್ರು. ಪೋಷಕರ ಅಂತಹ ನೋವು ದಿನದಿಂದ ದಿನಕ್ಕೆ ಮತ್ತಷ್ಟು ಹೆಚ್ಚಲು ಆರಂಭವಾಯಿತು. ಕಾರಣ ಆ ಹುಡುಗನಲ್ಲಿ ಕೋತಿಯ ಗುಣಲಕ್ಷಣಗಳು ಮತ್ತಷ್ಟು ಹೆಚ್ಚಿತ್ತು. ದಿನಗಟ್ಟಲೆ ಮರದ ಮೇಲೆ ಕೂರಲು ಆರಂಭಿಸಿತ್ತು. ಇಳಿಸಲು ಹೋದರೆ ಕಿರ್ಚಲು ಪರಚಲು ಶುರು ಮಾಡಿತ್ತು. ಕೋತಿ ಏನ್ ಮಾಡುತ್ತೆ, ಒಂದು ಕಾಯಿ ಕೀಳೋದಾಗ್ಲಿ, ಒಂದು ಹಣ್ಣು ಕೀಳೋದಾಗ್ಲಿ, ಯಾರಿಗೆ ಏನ್ ಕಲ್ಲಲ್ಲಿ ಹೊಡೆದು ಬಿಡೋದು, ಎಲ್ಲೋ ಮರ ಹತ್ ಬಿಡೋದು, ಮನೆ ಮೇಲೆ ಹತ್ ಬಿಡೋದು, ಇದೆ ಏನ್ ಕೋತಿ ಚೇಷ್ಟೆ ಮಾಡುತ್ತೋ ಆ ರೀತಿನಲ್ಲಿ ಇರ್ತಕ್ಕಂಥವ್ನು. ಮಗನನ್ನ ಆವರಿಸಿದ ಸಮಸ್ಯೆಯನ್ನು ನಿವಾರಿಸಲು ಪೋಷಕರು ಮಂತ್ರವಾದಿಗಳಿಗೆ ಮೊರೆ ಹೋದರು. ಮಂತ್ರವಾದಿಗಳು ಯಂತ್ರ ತಂತ್ರ ಬಳಸಿದ್ರು. ನಾನಾ ರೀತಿಯ ವಿದ್ಯೆಗಳನ್ನು ಪ್ರಯೋಗ ಮಾಡಿದ್ರು. ಆದ್ರೆ ಯಾವ ತಂತ್ರಗಾರಿಕೆಗೂ ಹುಡುಗ ಕೋತಿಯಂತೆ ವರ್ತಿಸುವುದು ಮಾತ್ರ ನಿಲ್ಲಲಿಲ್ಲ. ಕೆಲವರ ಸಲಹೆಯ ಮೇರೆಗೆ ಕೋತಿಯಂತೆ ಆಡುತ್ತಿದ್ದ ಹುಡುಗನನ್ನ ಹಿಡಿದು ಬೆಂಗಳೂರಿನ ಪ್ರತಿಷ್ಠಿತ ನರಸಂಬಂಧಿ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಹಲವು ತಿಂಗಳುಗಳ ಕಾಲ ಅಲ್ಲೇ ಇರಿಸಿದ್ರು. ನಾನಾ ರೀತಿಯ ಚಿಕಿತ್ಸೆ ಕೊಡಿಸಿದ್ರು. ಆದರೆ ಯಾವ ಚಿಕಿತ್ಸೆಗೂ ಕೋತಿಯ ಗುಣಲಕ್ಷಣಗಳು ಹುಡುಗನಿಂದ ದೂರ ಆಗಲಿಲ್ಲ. ಆಸ್ಪತ್ರೆ ಹೋಗಿದ್ದಾರೆ, ನಿಮ್ಮನ್ಸ್ಗೆ ಹೋಗಿದ್ದಾರೆ, ಪ್ರತಿಯೊಂದಕ್ಕೂ ಹೋಗಿದ್ದಾರೆ. ಅದನ್ನ ನೋಡ್ಲಾರ್ದೆ ಮಾಡ್ಲಾರ್ದೆ ಅವರು ಹೀಗೆ ಅವನ ಒಂದು ಪರಿಸ್ಥಿತಿನ ಹೀಗೆ ಅಂತ ಬಿಟ್ಬಿಟ್ಟಿದ್ದಾರೆ. ಕೋತಿಯಂತೆ ಆಡುತ್ತಿದ್ದ ಅಂತಹ ಸಮಸ್ಯೆಯಿಂದ ಸಾಯುವ ಹಂತವನ್ನ ತಲುಪಿದ ಆ ಬಾಲಕನನ್ನ ಆಸ್ಪತ್ರೆಯಿಂದ ಗ್ರಾಮಕ್ಕೆ ಎತ್ತಿ ತಂದು ಬಿಟ್ಟರು. ಏನು ತೋಚದೆ
ಪೋಷಕರು ನೋವಿನಲ್ಲಿ ಪ್ರತಿಕ್ಷಣವನ್ನು ತುಡಿದ್ರು. ಅಂತಹ ಸಮಯದಲ್ಲಿ ಒಂದು ವಿಚಿತ್ರ ನಡೆಯಿತು, ಒಂದು ಅಚ್ಚರಿ ನಡೆಯಿತು. ಸಂಪೂರ್ಣವಾಗಿ ಕೋತಿಯಂತಾದ ಆ ಹುಡುಗನ ಸಂಬಂಧ ನಡೆದಂತಹ ಅಚ್ಚರಿಯಾದ್ರೂ ಏನು, ವಿಚಿತ್ರವಾದ್ರೂ ಏನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಎಲ್ಲರಂತಿದ್ದ ಪಿಯುಸಿ ಓದುತ್ತಿದ್ದ ಆ ಹುಡುಗನಲ್ಲಿ ಕೋತಿಯ ಗುಣಲಕ್ಷಣಗಳು ಕಾಣಿಸಿಕೊಂಡು ಸಾಯುವ ಹಂತವನ್ನ ತಲುಪಿದ ನಂತರ ಒಂದು ವಿಚಿತ್ರ ನಡೆಯಿತು, ಒಂದು ಅಚ್ಚರಿ ನಡೆಯಿತು. ಆ ವಿಚಿತ್ರವೇ, ಆ ಅಚ್ಚರಿಯೇ ಸಾಯುವ ಹಂತವನ್ನ ತಲುಪಿದ ಆ ಬಾಲಕ ಬದುಕುಳಿದದ್ದು. ಕೋತಿಯ ಗುಣಲಕ್ಷಣಗಳು ವಿಸ್ಮಯಕಾರಿ ರೀತಿಯಲ್ಲಿ ದೂರಾಗಿತ್ತು. ವ್ಯಾಪಾರ ಮಾಡ್ಕೊಂಡು ಏನ್ ಮಾಮೂಲಿ ಜನ ಯಾವ ರೀತಿಯಲ್ಲಿ ಜೀವನ ಮಾಡ್ತಾನೆ, ಮನುಷ್ಯದ ಏನ್ ಜೀವನ ಇದೆ ಆ ರೀತಿಯಲ್ಲಿ ಮಾಡ್ತಾನೆ. ಬರೀ ಒಂದು ವಾರದಿಂದ ಈಚೆಗೆ ನಿಂತೋಗಿದೆ ಸರ್. ತುಂಬಾ ಚೆನ್ನಾಗಿದ್ದಾನೆ ಹುಡುಗ. ಅಸಲಿಗೆ ಕೋತಿಯಂತಾದ ಆ ಹುಡುಗ ಬದುಕುಳಿದಿದ್ದಾದ್ರೂ ಹೇಗೆ, ಕೋತಿಯ ಗುಣಲಕ್ಷಣಗಳು ದೂರಾಗಿದ್ದಾದ್ರೂ ಹೇಗೆ ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಆ ಒಂದು ಕೆರೆಯ ದಡ. ಇಡೀ ಜಗತ್ತನ್ನ ಚಕಿತಗೊಳಿಸುತ್ತಿರುವಂತಹ ಆ ಕೆರೆಯ ದಡದಲ್ಲಿನ ಅಚ್ಚರಿಯಾದರೂ ಏನು ಎಂಬ ನಮ್ಮ ಹಲವು ಪ್ರಶ್ನೆಗಳಿಗೆ ಜನರಿಂದ ಬರುವಂತಹ ಉತ್ತರ. ಆ ಕೆರೆಯ ದಡದಲ್ಲಿದ್ದಾರೆ ವಿಭಿನ್ನ ರೀತಿಯಲ್ಲಿ ಜನರೊಂದಿಗೆ ಮಾತನಾಡುವ ವಾಯುತತ್ವದ ರಹಸ್ಯವನ್ನ ಸಂಪೂರ್ಣವಾಗಿ ಕರಗತ ಮಾಡಿಕೊಂಡಿರೋ, ಅಚ್ಚರಿಗಳನ್ನ ಚಕಿತಗಳನ್ನ ಸೃಷ್ಟಿ ಮಾಡೋ, ಮದುವೆಯಾಗದೆ ಜನರ ಸೇವೆಗೆ ನಿಂತಿರೋ ಓರ್ವ ವಿಸ್ಮಯಕಾರಿ ವ್ಯಕ್ತಿ. ಸಾಧ್ಯವಾಗದ್ದನ್ನು ಸಹ ಸಾಧ್ಯವಾಗಿಸೋ ಇಲ್ಲಿನ ಆ ವಿಸ್ಮಯಕಾರಿ ವ್ಯಕ್ತಿ ಇಲ್ಲಿಗಾಗಲೇ ಸಹಸ್ರಾರು ಜನರ ಜೀವನದಲ್ಲಿ ಅಚ್ಚರಿಗಳನ್ನ, ಚಮತ್ಕಾರಗಳನ್ನ ಸೃಷ್ಟಿಸುತ್ತಿದ್ದಾರೆ. ಆ ಕಾರಣದಿಂದ ಈ ಕೆರೆಯ ದಡದಲ್ಲಿ ವಾಸವಾಗಿರೋ ಆ ವಿಸ್ಮಯಕಾರಿ ವ್ಯಕ್ತಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ. ನಮ್ಮ ಪ್ರಾಣ ಬೇಕಾದ್ರೆ ನಾನು ಕೊಟ್ಟಿರ್ತೀನಿ. ಕೋತಿಯ ಗುಣಲಕ್ಷಣಗಳು ಆವರಿಸಿದ, ಎಲ್ಲಿಯೂ ವಾಸಿಯಾಗದ ಆ ಬಾಲಕನನ್ನ ಈ ಕೆರೆಯ ದಡದಲ್ಲಿನ ವಿಸ್ಮಯಕಾರಿ ವ್ಯಕ್ತಿಯ ಬಳಿಗೆ ಎತ್ತಿಕೊಂಡು ಹೋದ. ಒಂದೇ ದಿನದಲ್ಲಿ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ ಕೋತಿಯ ಗುಣಲಕ್ಷಣಗಳು ದೂರಾಗಿತ್ತು. ಆ ಬಾಲಕ ಸಾವು ನೋವಿನಿಂದ ಪಾರಾಗಿತ್ತು. ಈ ಕೆರೆಯ ಒಂದು ದಡದಲ್ಲಿ ವಾಸವಾಗಿರೋ ಆ ವಿಸ್ಮಯಕಾರಿ ವ್ಯಕ್ತಿಯಿಂದ ಅಚ್ಚರಿಗಳು ನಡೆಯುತ್ತಿವೆಯಾ, ಚಮತ್ಕಾರಗಳು ನಡೆಯುತ್ತಿವೆಯಾ, ಅವರಲ್ಲಿ ಅಂತಹ ಅದ್ಭುತ ಶಕ್ತಿ ಅಡಗಿದೆಯಾ ಎಂಬ ನಮ್ಮ ಹಲವು ಪ್ರಶ್ನೆಗಳಿಗೆ ಇಲ್ಲಿ ನಮಗೆ ಸಹಸ್ರಾರು ಉದಾಹರಣೆಗಳು, ಜೀವಂತ ಸಾಕ್ಷಿಗಳು ಸಿಗುತ್ತವೆ. ನನ್ನ ಜೀವನದಲ್ಲಿ ನಾನೇ ಎಕ್ಸಾಂಪಲ್. ಇವರ ಹೆಸರು ಶ್ರೀಕಾಂತ್ ಅಂತ. ಹೀಗೆ ಕೆಲವು ವರ್ಷಗಳ ಹಿಂದೆ ಬೆಂಗಳೂರಿನ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಾ 3,000-4,000 ಸಂಬಳ ಪಡೆಯುತ್ತಿದ್ದ ಇವರು ಪೋಷಕರ ನಿರ್ಣಯದಂತೆ ಮದುವೆಯಾದರು. ಮದುವೆಯಾದ ನಂತರ ಒಂದು ಮುದ್ದಾದ ಮಗು ಹುಟ್ಟಿತು. ದಿನಗಳು ಕಳೆದಂತೆ ಸಂಬಳ ಸಾಲದೆ ಬಂತು. ಜೀವನ ಸಾಗಿಸುವುದು ಕಷ್ಟವಾಯಿತು. ಅಂತಹ ಸಮಯದಲ್ಲಿ ಸಾಧಿಸಲೇಬೇಕು, ಗಳಿಸಲೇಬೇಕು ಎಂಬ ನಿರ್ಣಯವನ್ನ ಹೊತ್ತು ಕೆಲವರೊಂದಿಗೆ ಸೇರಿ ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ಕಾಲಿಟ್ಟರು. ಲಕ್ಷಗಳು ಬರುತ್ತವೆ ಎಂಬ ಆಸೆಯೊಂದಿಗೆ ತಿಂಗಳಾನುಗಟ್ಟಲೆ ಓಡಾಡಿದರೂ ಸಹ ₹1 ಗಳಿಸಲು ಸಾಧ್ಯವಾಗಲಿಲ್ಲ. ಒಳ್ಳೆ ಬೈಯರ್ ಸಿಗ್ತಿರ್ಲಿಲ್ಲ. 5 ಎಕರೆ ಬೇಕು, 50 ಎಕರೆ ಬೇಕು, 100 ಎಕರೆ ಬೇಕು ಅಂತ ಹೇಳೋರಷ್ಟೇ. ಪರ್ಚೇಸಿಂಗ್ ಮಾಡಕ್ಕೆ ಯಾರು ಮುಂದೆ ಬರ್ತಿರ್ಲಿಲ್ಲ. ಇವತ್ತು ಸಕ್ಸಸ್ ಆಗ್ಬೋದು, ನಾಳೆ ಸಕ್ಸಸ್ ಆಗ್ಬೋದು ಅಂತ ಒಂದು 2-3 ವರ್ಷ ಕಾಯ್ದ್ವಿ. ಸಕ್ಸಸ್ ಕಾಣಲಿಲ್ಲ. ಫ್ಯಾಕ್ಟರಿಯಲ್ಲಿನ ಕೆಲಸವನ್ನು ಬಿಟ್ಟು ಬಹು ನಿರೀಕ್ಷೆಯೊಂದಿಗೆ ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ಕಾಲಿಟ್ಟ ನಂತರ ಒಂದೊತ್ತಿನ ಊಟಕ್ಕೂ ಕಷ್ಟವಾಯಿತು. ಮಗುವಿಗೆ ಹಾಲನ್ನು ತರಲು ಸಹ ಹಣವಿಲ್ಲದಂತಾಯಿತು.
ಊಟಕ್ಕಲ್ಲ, 1 ರೂಪಾಯಿಗೂ ಸಹ ಪರಿಸ್ಥಿತಿ ತುಂಬಾ ಬ್ಯಾಡ್ ಆಗಿತ್ತು. ಮಗುಗೆ ಹಾಲು ಕುಡ್ಸಕ್ಕೂ ಸಹ 5 ರೂಪಾಯಿ ಇಲ್ದಲೆ ದೇವ್ರ ಉಂಡಿಲಿ 5 ರೂಪಾಯಿ ಎತ್ಕೊಂಡ್ಬಿಟ್ಟಿದ್ದೆ. ಮಡದಿ ಮಗುವನ್ನು ಸಲಹಲು ಸಾಧ್ಯವಾಗದೇ ಇದ್ದಾಗ ಇವರು ಒಂದು ನಿರ್ಣಯಕ್ಕೆ ಬಂದರು. ಆ ನಿರ್ಣಯವೇ ಆತ್ಮಹತ್ಯೆ. ಈ ಬದುಕಿರೋದಕ್ಕಿಂತ ಹೋಗ್ಬಿಡೋದೇ ಒಳ್ಳೇದು. ಏನ್ ಬದುಕಿದ್ ಏನು, ಎಲ್ಲೋದ್ರೂ ಏನು ಸಕ್ಸಸ್ ಆಗಲ್ಲ. ಎಲ್ಲರೂ ಚೆನ್ನಾಗಿದ್ದಾರೆ, ನಾನೊಬ್ಬನೇ ಯಾಕೆ ಹಿಂಗಾಗ್ಬೇಕು? ಇಷ್ಟೊಂದು ಕಷ್ಟ ಬಿದ್ರು ಹೆಂಡತಿ ಮಕ್ಕಳು ಸಾಕಾಗಿಲ್ಲ ಅಂದ್ಮೇಲೆ ಏನಕ್ಕಿರ್ಬೇಕು ಈ ಜೀವನ? ಜೀವನದಲ್ಲಿ ಯಶಸ್ಸು ಕಾಣದೆ ಆತ್ಮಹತ್ಯೆಗೆ ನಿರ್ಧರಿಸಿದಾಗ ಇವರಿಗೆ ಓರ್ವರು ಒಂದು ಸಲಹೆ ನೀಡಿದ್ರು. ಆ ಸಲಹೆಯೇ ಆ ಕೆರೆಯ ದಡದಲ್ಲಿನ ವಿಸ್ಮಯಕಾರಿ ವ್ಯಕ್ತಿ. ಕೆರೆಯ ದಡದಲ್ಲಿ ವಾಸವಾಗಿರೋ ವಾಯುತತ್ವದ ರಹಸ್ಯಗಳನ್ನ ಕರಗತ ಮಾಡಿಕೊಂಡಿರೋ, ಅಚ್ಚರಿಗಳನ್ನ ಸೃಷ್ಟಿಸೋ ಇಲ್ಲಿನ ಆ ವಿಸ್ಮಯಕಾರಿ ವ್ಯಕ್ತಿಯ ಮುಂದೆ ಕುಳಿತು ಶ್ರೀಕಾಂತ್ ಕಣ್ಣೀರಿಟ್ಟರು. ತಮ್ಮ ನೋವನ್ನ ಹೇಳಿಕೊಂಡರು. ಇವರ ನೋವನ್ನ ಅರಿತ ಆ ವಿಸ್ಮಯಕಾರಿ ವ್ಯಕ್ತಿ, ನೀನು ಹೆದರಬೇಡ, ಒಳಿತಾಗುತ್ತೆ, ಹೋಗು, ನೀನು ಇದೀಗ ಮಾಡುತ್ತಿರುವ ವ್ಯವಹಾರವನ್ನೇ ಮುಂದುವರಿಸು ಎಂದು ಸೂಚನೆ ನೀಡಿದರು. ಅಂತ ಸೂಚನೆಯಿಂದ ಸಂತಸರಾಗದ ಶ್ರೀಕಾಂತ್ ನೋವಿನಿಂದಲೇ ಹಿಂತಿರುಗಿದಾಗ ವಿಸ್ಮಯಕಾರಿ ವ್ಯಕ್ತಿ ಒಂದು ಅಚ್ಚರಿಯನ್ನ ಸೃಷ್ಟಿಸಿದ್ರು. ಆ ಅಚ್ಚರಿಗೆ ನಾಗರಾಜ್ ದೇವರಾಜ್. ಕೆರೆಯ ದಡದಲ್ಲಿನ ಆ ವಿಸ್ಮಯಕಾರಿ ವ್ಯಕ್ತಿ ಯಾವ ಮಂತ್ರವನ್ನ ಪ್ರಯೋಗಿಸಿದರೋ ಗೊತ್ತಿಲ್ಲ. ಸ್ನೇಹಿತರಾದ ಅಲ್ಲಿಗಾಗಲೇ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಉತ್ತಮ ಹಂತದಲ್ಲಿದ್ದ ನಾಗರಾಜ್ ದೇವರಾಜ್ ಶ್ರೀಕಾಂತರ ನೆರವಿಗೆ ನಿಂತರು. ನಾಗರಾಜರ ಒಂದು ಮಾರ್ಗದರ್ಶನ ಶ್ರೀಕಾಂತರ ಜೀವನವನ್ನೇ ಬದಲಿಸಿಬಿಟ್ಟಿತು. ಒಂದೊತ್ತಿನ ಊಟಕ್ಕೂ ಕಷ್ಟಪಡುತ್ತಿದ್ದ ಶ್ರೀಕಾಂತ್ ಇಂದು ಕೋಟಿ ರೂಪಾಯಿ ಮೌಲ್ಯದ ಮನೆ ಕಟ್ಟಿದ್ದಾರೆ, ಕೋಟ್ಯಾಧಿಪತಿಯಾಗಿದ್ದಾರೆ. ನಾವೇನ್ ಸಕ್ಸಸ್ ಕಂಡಿದ್ದೀವಿ ಇದೆಲ್ಲ ಒಂದು ಕೃಪೆಯಿಂದನೇ ಸರ್. ನಾನಂತೂ ಝೀರೋ ಇಂದ ನನಗೆ ಈ ಮಟ್ಟಕ್ಕೆ ಬಂದಿರೋದು. ಕೆರೆಯ ದಡದಲ್ಲಿನ ಆ ವಿಸ್ಮಯಕಾರಿ ವ್ಯಕ್ತಿಯು ತಿಳಿಸುವಂತಹ ಭವಿಷ್ಯದಿಂದ, ನೀಡುವಂತಹ ಉತ್ತರದಿಂದ ಇಲ್ಲಿಗಾಗಲೇ ಬಹಳಷ್ಟು ಮಂದಿ ಕೋಟ್ಯಾಧಿಪತಿಗಳಾಗಿದ್ದಾರೆ. ಕೊಟ್ಟಿರೋದಕ್ಕೆ ಇವತ್ತು ಈ ಸ್ಟೇಜ್ ಇರೋದು. ಇವರ ಹೆಸರು ಕೆಂಪರಾಜ್ ಅಂತ. ಸರ್ಕಾರಿ ಕೆಲಸದಿಂದ ಸ್ವಯಂ ನಿವೃತ್ತಿ ಪಡೆದಿರುವ ಇವರು ಓರ್ವರ ಸಲಹೆಯಂತೆ ಕೆರೆಯ ದಡದಲ್ಲಿ ವಾಸವಾಗಿರೋ ವಿಸ್ಮಯಕಾರಿ ವ್ಯಕ್ತಿಯ ಬಳಿಗೆ ಹೋಗಲು ಆರಂಭಿಸಿದ್ರು. ಆ ವಿಸ್ಮಯಕಾರಿ ವ್ಯಕ್ತಿಯಿಂದ ತಮ್ಮ ಕೋರಿಕೆಗಳಾವು ಈಡೇರಲಿಲ್ಲವಲ್ಲ ಎಂಬ ಪ್ರಶ್ನೆಗಳು ಇವರನ್ನ ಸದಾ ಕಾಡಲು ಆರಂಭಿಸಿದವು. ಆದರೆ ಯಾರ ಜೀವನದಲ್ಲಿ ಯಾವ ಅಚ್ಚರಿಯನ್ನು ನಡೆಸಬೇಕೆಂಬುದನ್ನ ಸಂಪೂರ್ಣವಾಗಿ ಅರಿತಿರುವ ಆ ವಿಸ್ಮಯಕಾರಿ ವ್ಯಕ್ತಿ ಇವರ ಜೀವನದಲ್ಲೂ ಒಂದು ಅಚ್ಚರಿಯನ್ನ ಸೃಷ್ಟಿಸಿಬಿಟ್ಟರು. ಕೆರೆಯ ದಡದಲ್ಲಿ ವಾಸವಾಗಿರೋ ಆ ವಿಸ್ಮಯಕಾರಿ ವ್ಯಕ್ತಿ ಕೆಂಪರಾಜ್ ಅವರ ಜೀವನದಲ್ಲಿ ನಡೆಸಿದಂತಹ ಅಚ್ಚರಿಯಾದ್ರೂ ಏನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಈ ಕೆರೆಯ ದಡದಲ್ಲಿ ವಾಸವಾಗಿರೋ ವಾಯುತತ್ವದ ಸಂಪೂರ್ಣ ರಹಸ್ಯವನ್ನ ಬಲ್ಲಂತಹ ಇಲ್ಲಿನ ಆ ವಿಸ್ಮಯಕಾರಿ ವ್ಯಕ್ತಿಯೊಂದಿಗೆ ಒಮ್ಮೆ ಸಂಪರ್ಕ ಸಾಧಿಸಿದ್ರೆ ಅವರು ಕುಳಿತಲ್ಲೇ ಕುಳಿತು ನಂಬಿಕೊಂಡವರ ಕಷ್ಟಗಳನ್ನ ಆಶ್ಚರ್ಯಕಾರಿ ರೀತಿಯಲ್ಲಿ ದೂರ ಮಾಡುತ್ತಾರಂತೆ. ಕೆಂಪರಾಜ್ರವರ ಹಿರಿಯ ಪುತ್ರ ಪ್ರದೀಪ್ ಅಂದು ಇಂಜಿನಿಯರಿಂಗ್ ಪದವಿಯ ಕೊನೆ ವರ್ಷದ ಕೊನೆ ಪರೀಕ್ಷೆ ಬರೆಯಲು ಹೋಗಿದ್ರು. ಪರೀಕ್ಷೆಯನ್ನ ಬರೆದು ಅಂದು ರಾತ್ರಿ ಕಾರಿನಲ್ಲಿ ಹಿಂತಿರುಗುವಾಗ ಒಂದು ಆಘಾತ ಎದುರಾಯಿತು. ಆ ಆಘಾತವೇ ಪ್ರದೀಪ್ ಚಲಿಸುತ್ತಿದ್ದ ಕಾರ್ ಹಿಡಿತ ತಪ್ಪಿ ದೊಡ್ಡ ಬ್ರಿಡ್ಜ್ ಮೇಲಿಂದ
25 ಅಡಿಗಳಷ್ಟು ಕೆಳಗೆ ಇದ್ದ ರೈಲ್ವೆ ಹಳಿಗಳ ಮೇಲೆ ಬಿದ್ದದ್ದು. ಹಾಗೆ 25 ಅಡಿಗಳಿಂದ ರೈಲ್ವೆ ಹಳಿಗಳ ಮೇಲೆ ಪ್ರದೀಪ್ ಸಮೇತ ಕಾರು ಬಿದ್ದ ನಂತರ ಮತ್ತೊಂದು ಭಯಾನಕತೆ ಎದುರಾಯಿತು. ಆ ಆಘಾತವೇ ಆ ಸಮಯದಲ್ಲಿ ಒಂದು ಟ್ರೈನ್ ಬಂದದ್ದು. ಇನ್ನೇನು ಟ್ರೈನ್ ಕಾರಿನ ಮೇಲೆ ಹರಿಯುವ ಸಮಯದಲ್ಲಿ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ ಹಳಿಗಳ ಮೇಲೆ ಬಿದ್ದಿದ್ದ, ಅಲ್ಲಿಗಾಗಲೇ ಅಪ್ಪಚ್ಚಿಯಾಗಿದ್ದ, ಅದರೊಳಗೆ ಕೆಂಪರಾಜ್ರವರ ಮಗ ಪ್ರದೀಪ್ ಇದ್ದ ಕಾರ್ ನಿಧಾನವಾಗಿ ತನ್ನಷ್ಟಕ್ಕೆ ತಾನೇ ಪಕ್ಕಕ್ಕೆ ಹೊರಳಿತು. ಹಾಗೆ ಪಕ್ಕಕ್ಕೆ ಹೊರಳಿದ ನಂತರ ಮತ್ತೊಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಇವರ ಮಗ ಪ್ರದೀಪ್ಗೆ ಒಂದೇ ಒಂದು ಸಣ್ಣ ಗಾಯವಾಗದೆ ಕಾರಿನ ಗವಾಕ್ಷಿಯಿಂದ ಎದ್ದು ಬಂದದ್ದು. ಇವನು ಗೊತ್ತಾಗಿಲ್ಲ ನೈಟ್ನಲ್ಲಿ. ಮೇಲ್ಗಡೆಯಿಂದ ಬಂದವನೇ 10ಕ್ಕೆ ಬಂದಲ್ಲಿ ಗೊತ್ತಾಗಿದೆ ಇವನಿಗೆ. ಇಟ್ಟಾಣ ಇವನೇ ಮಾಡೋಣ ಹೊಡೆದವನೇ ಹೊಡೆದ ಕಾರ್ ಕಂಪ್ಲೀಟ್ 25 ಆಳ್ ಕಾರ್ ಬಿದ್ದೋಗ್ಬಿಟ್ಟು. ಟ್ರೈನ್ ಬಂದಿದೆ, ಕಾರ್ ಬಿದ್ದ ತಕ್ಷಣ ರೆಡ್ ಲೈಟ್ ಆನ್ ಆಗಿದೆ. ಬಟ್ ಕಾರು ಟ್ರ್ಯಾಕ್ ಮೇಲೆ ಹಿಂಗೆ ಬಿದ್ದು ಪುನಃ ಹಿಂಗೆ ಬಂದ್ಬಿಟ್ಟಿದೆ. ಏನೂ ಆಗಿಲ್ಲ ಸರ್, ಸಣ್ಣ ಒಂದು ತುರ್ಚು ಗಾಯನೂ ಕೂಡ ಆಗದಲ್ಲೇ ಸೇಫ್ ಆಗಿ ಕಾರ್ ಮಾತ್ರ ಫುಲ್ ಜಜ್ಜೋಗಿತ್ತು. ಹಾಗೆ ಆಶ್ಚರ್ಯಕಾರಿ ರೀತಿಯಲ್ಲಿ ಮಗ ಪ್ರದೀಪ್ ಬದುಕುಳಿದ ನಂತರ ಮತ್ತೊಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ ಆ ಘಟನೆಯ ಬಗ್ಗೆ ಮಗ ಫೋನ್ ಮಾಡಿ ತಿಳಿಸುವುದಕ್ಕೂ ಮುಂಚೆ ಯಾರೋ ಇವರಿಗೆ ಫೋನ್ ಮಾಡಿದ್ದು ನಿಮ್ಮ ಮಗ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆಂಬ ಮಾಹಿತಿಯನ್ನು ನೀಡಿದ್ದು. ವಿತಿನ್ 5 ಮಿನಿಟ್ಸು ನನಗೆ ಫೋನ್ ಬಂದು ಮೆಸೇಜ್ ಬಂತು, ನಿಮ್ಮ ಮಗ ಜೀವಂತವನೇ, ಏನೂ ಆಗಿಲ್ಲ, ಸೇಫ್ ಆಗವನೇ ಅಂದ್ಬಿಟ್ಟು. ಇನ್ಫಾರ್ಮೇಶನ್ ಕೊಟ್ಟವ್ರು ಯಾರು ಅಂತ ಗೊತ್ತಿಲ್ಲ ನನಗೆ, ಇವತ್ತವರೆಗೂ ನನಗೆ ಗೊತ್ತಿಲ್ಲ. ಈ ಭಗವಂತನೇ ನನಗೆ ಆ ಮಾಹಿತಿ ಕೊಟ್ಟ ಅಂತ ನಾನು ತಿಳ್ಕೊಂಡಿದ್ದೀನಿ ಸರ್. ಇವತ್ತು ತಮ್ಮ ಮಗ ಆಶ್ಚರ್ಯಕಾರಿ ರೀತಿಯಲ್ಲಿ ಬದುಕಿ ಉಳಿದಿರುವುದಕ್ಕೆ ಆ ವಿಸ್ಮಯಕಾರಿ ವ್ಯಕ್ತಿಯ ಕಾರಣ ಎಂಬುದನ್ನ ಅರಿತಿರುವ ಇವರು ಇದೀಗ ಆ ವಿಸ್ಮಯಕಾರಿ ವ್ಯಕ್ತಿಯ ಶಕ್ತಿಯನ್ನು ನೆನೆಯದ ದಿನವಿಲ್ಲ. ಈ ಕೆರೆಯ ದಡದಲ್ಲಿನ ಆ ವಿಸ್ಮಯಕಾರಿ ವ್ಯಕ್ತಿಗೆ ಸಂಗೀತವೆಂದರೆ ಬಹು ಪ್ರೀತಿಯಂತೆ. ಯಾರಾದರೂ ಅವರ ಮುಂದೆ ನಿಂತು ಮನಸ್ಸಿಟ್ಟು ಹಾಡಲು ನಿಂತರೆ ಅಂತವರನ್ನ ಬಹು ಪ್ರೀತಿಯಿಂದ ಅವರು ಕಾಣುತ್ತಾರಂತೆ. ಇವರ ಹೆಸರು ಗಾಯತ್ರಿ ಅಂತ. ಜೀವನದಲ್ಲಿ ಎದುರಾಗೋ ಕಷ್ಟಗಳನ್ನ ಬಹು ಸುಲಭವಾಗಿ ಪರಿಹರಿಸಿಕೊಳ್ಳುವ ವಿಧಾನವನ್ನ ಇವರು ಕಂಡುಕೊಂಡಿದ್ದಾರೆ. ಆ ವಿಧಾನವೇ ಕೆರೆಯ ದಡದ ಮೇಲೆ ವಾಸವಾಗಿರುವ ಆ ವಿಸ್ಮಯಕಾರಿ ವ್ಯಕ್ತಿಯ ಮುಂದೆ ನಿಷ್ಠೆಯಿಂದ ಹಾಡೋದು, ಕಷ್ಟವನ್ನ ಪರಿಹರಿಸಿಕೊಳ್ಳುವುದು, ಇಚ್ಛೆಗಳನ್ನ ಈಡೇರಿಸಿಕೊಳ್ಳುವುದು. ಗುಣಧಾಮಂ ರಮ್ಯನಾಮಂ ಕ್ಷೇಮಂ ಮುಖ ಸೋಮಂ ರಿಪು ಭೀಮಂ ಚಿತ್ತ ಕಾಮಂ ಭಜೆ. ಗಂಟೆಗಟ್ಟಲೆ ಹಾಡ್ತೀವಿ ನಾವಿಲ್ಲಿ, ಗಂಟೆಗಟ್ಟಲೆ ಹಾಡ್ತೀವಿ. ಇವರು ನಿಷ್ಠೆಯಿಂದ ಹಾಡಲು ನಿಂತ ನಂತರ ಜೀವನದಲ್ಲಿ ಅಚ್ಚರಿಗಳು ನಡೆಯಲು ಆರಂಭವಾದವು. ಆಸೆಗಳು ಆಶ್ಚರ್ಯಕಾರಿ ರೀತಿಯಲ್ಲಿ ಈಡೇರಲು ಶುರುವಾದವು. ಅಂಥವುಗಳ ಪ್ರತಿಫಲವೇ ಇವರ 3 ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಅತ್ಯುನ್ನತವನ್ನ ಸಾಧಿಸಿರುವುದು. ಇವರ ದೊಡ್ಡ ಮಗ ಸಿಂಗಾಪುರ್ನಲ್ಲಿ MS ಮಾಡುತ್ತಿರುವುದು. ಇವರ ಹೆಸರು ಸುಬ್ರಹ್ಮಣ್ಯ ಅಯ್ಯರ್ ಅಂತ. ಆ ವಿಸ್ಮಯಕಾರಿ ವ್ಯಕ್ತಿಯಲ್ಲಿನ ಶಕ್ತಿಯನ್ನ ಅರಿತು ಅವರ ಕೃಪೆಯಿಂದ ಕೋಟ್ಯಾಧಿಪತಿಗಳಾಗಿರುವ ಇವರು ಪ್ರತಿದಿನ ಗಾನಸುದೆಯನ್ನ ಹರಿಸಿ ಸೇವೆಗೆ ನಿಂತಿದ್ದಾರೆ. ಜಪ ತಪಾನುಷ್ಠಾನವಿಲ್ಲ ಕುಪಿತ ಗಾಮಿಯಾದಯನ್ನ ಕೃಪೆಯ ಮಾಡಿ ಕ್ಷಮಿಸಬೇಕು ಉಪೇಂದ್ರನೇ ಉಪೇಂದ್ರನೇ. ಹಾಡಿ 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 ಅವನು ಹೋಲಿಸ್ಕೋಬೇಕು ಅಂತ ಅನ್ನೋದು ಆವಾಗ ನಮಗೆ ಅರ್ಥ ಆಯ್ತು. ಬೇರೆ ಏನೋ ಅವನು ಕೇಳೋಲ್ಲ. ಇವರ ಹೆಸರು ನಾರಾಯಣ ರಾವ್ ಅಂತ. ಒಂದು ಫ್ಯಾಕ್ಟರಿಯಲ್ಲಿ 200 ರೂಪಾಯಿ ಸಂಬಳಕ್ಕಾಗಿ ದುಡಿಯುತ್ತಿದ್ದ ಇವರು ಕೆರೆಯ ದಡದಲ್ಲಿನ ವಿಸ್ಮಯಕಾರಿ ವ್ಯಕ್ತಿಯನ್ನು ನಂಬಿಕೊಂಡು ಬಂದ ನಂತರ ಇವರ ಜೀವನದಲ್ಲಿ ನಡೆದದ್ದೆಲ್ಲ ಬರೀ ಅಚ್ಚರಿಯೇ. ಅಂತಹ ಅಚ್ಚರಿಗಳ ಪ್ರತಿಫಲವೇ ಇಂದು ಇವರು ಕೋಟ್ಯಾಧಿಪತಿ.
ನಾನು ಸಾಧಾರಣವಾಗಿ ಒಂದು 200 ರೂಪಾಯಿ ಸಂಬಳ ತಗೋತಾ ಇದ್ದೇನೆ ಒಂದು ಸಣ್ಣ ಕಾರ್ಖಾನೆಯಲ್ಲಿ. ಇವತ್ತು ನನ್ನ ಎಲ್ಲ ಚೆನ್ನಾಗಿತ್ತು. ಇವರ ಹೆಸರು ಗೀತಾ ಅಂತ. ದೂರದ ಚೆನ್ನೈನಲ್ಲಿ ವಾಸವಾಗಿರೋ ಇವರು ಯಾವುದೇ ಮಹತ್ತರವಾದ ಕೆಲಸಗಳಿಗೆ ಕೈ ಹಾಕುವ ಮುಂಚೆ ವಿಸ್ಮಯಕಾರಿ ವ್ಯಕ್ತಿಯಿಂದ ಭವಿಷ್ಯ ತಿಳಿಯುತ್ತಾರೆ. ಅವರು ಸರಿ ಅಂತದ್ದನ್ನ ಮಾತ್ರ ಮಾಡುತ್ತಾರೆ. ಹಾಡಿನ ಮೂಲಕ ಅವರ ಮಹಿಮೆಯನ್ನ ಸದಾ ಕೊಂಡಾಡುತ್ತಾರೆ. ಮಹಿಮೆ ಅಪಾರ, ಕರುಣೆ ಅಪಾರ, ಮಹಿಮೆ ಅಪಾರ, ಕರುಣೆ ಅಪಾರ, ಭಕ್ತರ ಪೊರೆವುದೇ ನಿನ್ನ ವ್ಯಾಪಾರ. ಅಸಲಿಗೆ ಕೆರೆಯ ದಡದಲ್ಲಿ ವಾಸವಾಗಿ ಇಂದಿಗೂ ಮದುವೆಯಾಗದೆ ತಮ್ಮಲ್ಲಿನ ಅದ್ಭುತ ಶಕ್ತಿಯಿಂದ ಅಚ್ಚರಿಗಳನ್ನ ಅದ್ಭುತಗಳನ್ನ ಸೃಷ್ಟಿಸುತ್ತಾ ಜನರ ನೆರವಿಗೆ ನಿಂತಿರೋ, ವಿಭಿನ್ನ ರೀತಿಯಲ್ಲಿ ಭವಿಷ್ಯವನ್ನ ತಿಳಿಸೋ ಇಲ್ಲಿನ ಆ ವಿಸ್ಮಯಕಾರಿ ವ್ಯಕ್ತಿಯಾದರೂ ಯಾರು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ವಾಯುಪುತ್ರ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ. ಶ್ರೀಯಾಂಜನೇಯಂ ಪ್ರಸನ್ನಾಂಜನೇಯಂ ಪ್ರಭಾದಿವ್ಯಕಾಯಂ ಪ್ರಕೀರ್ತಿಪ್ರದಾಯಂ ಭಜೆ ವಾಯುಪುತ್ರಂ ಭಜೆ ಬಾಲಗಾತ್ರಂ ಭಜೇಹಂ ಪವಿತ್ರಂ ಭಜೆ ಸೂರ್ಯಮಿತ್ರಂ ಭಜೆ ರುದ್ರರೂಪಂ ಭಜೆ ಬ್ರಹ್ಮದೇವಂ ಭಜೇಹಂ 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 ಭಜೇಹಂ. ಭಕ್ತಿಯಿಂದ ನಿಷ್ಠೆಯಿಂದ ಕಷ್ಟಗಳನ್ನ ಇಚ್ಛೆಗಳನ್ನ ಹೇಳಿಕೊಳ್ಳಲು ನಿಂತಾಗ ಹೂಪ್ರಸಾದದ ಮೂಲಕ ಭವಿಷ್ಯವನ್ನ ತಿಳಿಸುವ, ಸಂಗೀತಕ್ಕೆ ಭಜನೆಗೆ ಬಹುಬೇಗ ಒಲಿಯುವ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿಯಿಂದ ಇಲ್ಲಿಗಾಗಲೇ ಲಕ್ಷಾಂತರ ಜನರು ಒಳಿತನ್ನ ಕಂಡಿದ್ದಾರೆ, ಕಾಣುತ್ತಿದ್ದಾರೆ. ಸುಮಾರು 7 ಶತಮಾನಗಳ ಹಿಂದೆ ಋಷಿಮುನಿಗಳಿಂದ ಪ್ರತಿಷ್ಠಾಪಿಸಲಾಗಿರುವ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿಯ ಸನ್ನಿಧಿ ಇರೋದಾದರೂ ಎಲ್ಲಿ ಎಂಬ ಪ್ರಶ್ನೆಗಳಿಗೆ ಉತ್ತರ. ಈ ಸನ್ನಿಧಾನ ಇರೋದು ತಿಪ್ಪಗೊಂಡನಹಳ್ಳಿ ಜಲಾಶಯದ ಒಂದು ದಡದಲ್ಲಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದಕ್ಷಿಣ ತಾಲೂಕಿನ ತಾವರೆಕೆರೆ ಹೋಬಳಿಯ ವ್ಯಾಪ್ತಿಯಲ್ಲಿ ಬರುವ ಮಾರೇನಹಳ್ಳಿ ಗ್ರಾಮದಲ್ಲಿ. ಬೆಂಗಳೂರಿನಿಂದ ಮಾಗಡಿ ರಸ್ತೆಯಲ್ಲಿ ಕೆಲವು ಕಿಲೋಮೀಟರ್ಗಳನ್ನ ಕ್ರಮಿಸಿದ್ರೆ ನಮಗೆ ಸಿಗುತ್ತೆ ತಾವರೆಕೆರೆ. ತಾವರೆಕೆರೆಯಿಂದ 3-4 ಕಿಲೋಮೀಟರ್ಗಳನ್ನ ಕ್ರಮಿಸಿದ್ರೆ ಸಿಗುತ್ತೆ ಮಾರೇನಹಳ್ಳಿ. ತಿಪ್ಪಗೊಂಡನಹಳ್ಳಿ ಜಲಾಶಯದ ಒಂದು ದಡದಲ್ಲಿರುವ ಈ ಗ್ರಾಮದಲ್ಲಿದೆ ಶಕ್ತಿಶಾಲಿ ಪ್ರಸನ್ನಾಂಜನೇಯ ಸ್ವಾಮಿ ಮಂದಿರ. आयतनवान् भवति यो वायोरायतनं वेद आयतनवान् भवति. ಏಕೆ ಕೆಲವು ದಿನಗಳ ಹಿಂದೆ ಇಲ್ಲಿ ನಡೆಸಲಾಯಿತು ರಾಮತಾರಕ ಹೋಮ. ಹಾಗೆ ರಾಮತಾರಕ ಹೋಮವನ್ನ ನಡೆಸುತ್ತಿದ್ದ ಸಂದರ್ಭದಲ್ಲಿ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ ಇದ್ದಕ್ಕಿದ್ದಂತೆ ವಿಚಿತ್ರವಾಗಿ ಗಾಳಿ ಬೀಸಿತ್ತು. ಹಾಗೆ ಗಾಳಿ ಬೀಸಿದ ನಂತರ ಹೋಮದ ಕುಂಡದಲ್ಲಿ ಒಂದು ಅಚ್ಚರಿ ಸೃಷ್ಟಿಯಾಯಿತು.
ಆ ಅಚ್ಚರಿಯೇ ಆಂಜನೇಯ ಸ್ವಾಮಿಯ ಆಕೃತಿ ಹೋಮದ ಕೊಂಡದಿಂದ ಎದ್ದದ್ದು. ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿಯ ಶಕ್ತಿ ಅಪಾರ. ಅಂತಹ ಶಕ್ತಿಯಿಂದ ಭಕ್ತಿಯಿಂದ ಬೇಡಿದಾಗ ನಡೆಯದ ಪವಾಡವಿಲ್ಲ, ನಡೆಯದ ಚಮತ್ಕಾರವಿಲ್ಲ. ಶ್ರೀಯಾಂಜನೇಯಂ ಪ್ರಸನ್ನಾಂಜನೇಯಂ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದಕ್ಷಿಣ ತಾಲೂಕಿನ ಮಾಗಡಿ ರಸ್ತೆಯಲ್ಲಿರುವ ತಾವರೆಕೆರೆ ಬಳಿಯಲ್ಲಿನ ಮಾರೇನಹಳ್ಳಿ ಗ್ರಾಮದಲ್ಲಿ ನೆಲೆಯಾಗಿರೋ ಪ್ರಸನ್ನಾಂಜನೇಯ ಸ್ವಾಮಿಯ ಶಕ್ತಿ ಅಪಾರ.